ಅವಧಿ ಮೀರಿದ ಅವೈಜ್ಞಾನಿಕ ಟೋಲ್ ಸಂಗ್ರಹವನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಬಂಟ್ವಾಳ ತಾಲೂಕು ಸಮಾನ ಮನಸ್ಕ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಮಂಗಳವಾರ ಬ್ರಹ್ಮರಕೂಡ್ಲು ಟೋಲ್ ಗೇಟ್ ಬಳಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಬಿ ರಮಾನಾಥರಯ್ಯವರು, ಈ ಅವೈಜ್ಞಾನಿಕ ಟೋಲ್ ಸಂಗ್ರಹಣೆಯಿಂದಾಗಿ ಪ್ರಜ್ಞಾವಂತರಿಗೆ ತೊಂದರೆಯಾಗ್ತಾ ಇದೆ. ಕಿವಿ ಕೇಳದವರ ಮುಂದೆ ಎಷ್ಟು ಹೇಳಿಕೊಂಡರೂ ಪ್ರಯೋಜನವಿಲ್ಲ. ಆಡಳಿತದಲ್ಲಿರುವವರಿಗೆ ರಚನಾತ್ಮಕ ಹಾಗೂ ಅಭಿವೃದ್ಧಿ ಕೆಲಸಗಳು ಬೇಕಾಗಿಲ್ಲ. ಭಾವನಾತ್ಮಕವಾಗಿ ಜನರನ್ನು ಕೆರಳಿಸುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದರು. ಧರ್ಮ ದೇವರ ಹೆಸರಿನಲ್ಲಿ ಮೋಸ ಮಾಡುವ ಜನರಿಗೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಕರಿಸಬಾರದು ಅಂತ ತಿಳಿಸಿದರು. ಸಮನ್ವಯ ಸಮಿತಿ ಅಧ್ಯಕ್ಷ ಪ್ರಭಾಕರ ದೇವಗುಡ್ಡೆ ಮಾತನಾಡಿ, ಈ ಹಿಂದೆ ಸುಂಕ ವಸೂಲಿಯಲ್ಲಿ ಕೆಲವೊಂದು ರಿಯಾಯಿತಿಗಳನ್ನು ನೀಡಿ ದಿನದ 24 ಗಂಟೆಗಳಲ್ಲಿ ಅನಿಯಮಿತವಾಗಿ ಹೋಗಿ ಬರಲು ಅವಕಾಶ ಇತ್ತು. ಆದರೆ ಇದೀಗ ಹೋಗೋದಿಕ್ಕೆ ಮತ್ತು ಬರೋದಿಕ್ಕೆ ಪ್ರತ್ಯೇಕವಾಗಿ ಟೋಲ್ ಸಂಗ್ರಹಿಸಿ ಸಾರ್ವಜನಿಕರಿಂದ ಹಗಲು ದರೋಡೆ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದರು. ಈ ಸಂದರ್ಭ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ವಿವಿಧ ಸಂಘಟನೆಗಳ ಪ್ರಮುಖರಾದ ಸದಾಶಿವ ಬಂಗೇರ, ಬೇಬಿ ಕುಂದರ್, ಸುರೇಶ್ ಕುಮಾರ್ ಬಂಟ್ವಾಳ್, ಬಿ ಶೇಖರ್, ಹಾರೂನ್ ರಶೀದ್, ಮೊಹಮ್ಮದ್ ನಂದಾವರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂಘಟನೆಗಳ ಐಕ್ಯ ಹೋರಾಟಕ್ಕೆ ಜಯವಾಗಲಿ. ಬಂದಿಗಳ ಗೂಂಡಾ ವರ್ತನೆ ನೀತಿಗೆ ಹೇಳಿ ಧಿಕ್ಕಾರ. ಜನರಿಗೆ ಆಸಕ್ತಿ ಉಂಟಾ ಇಲ್ವಾ ಅಂತ ಮುಖ್ಯ ಅಲ್ಲ, ಆದರೆ ವಿದ್ಯಾವಂತ ಕೆಲವೇ ಜನರಿದ್ದಾರೆ, ಅವರಿಗೆ ಖಂಡಿತ ಇದು ತೊಂದರೆ ಆಗುತ್ತೆ. ಕೆಲವು ಜನರಿಗೆ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಎಷ್ಟು ತೊಂದರೆ ಅನುಭವಿಸ್ತೇವೆ ಅಷ್ಟು ಸಂತೋಷವಾಗಿದೆ. ಎಷ್ಟು ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗುವ ಸಂತೋಷ. ನಾವು ಬೈಕು ತಲೆಗೆ ಹೊತ್ತುಕೊಂಡು ಮೋದಿಗೆ ಮಾತ್ರ ಅಂತ ಮೂರ್ಖರಿದ್ದಾರೆ ಈ ಸಂಘ ಪರಿವಾರ ಅಂತ ಮೂರ್ಖರಿದ್ದಾರೆ. ಸಂಘ ಪರಿವಾರದ ಅಂತ ಮೂರ್ಖರಿದ್ದಾರೆ. ಆ ಮೂರ್ಖರಿಗೆ ನಾವು ಏನು ಅಂತಾರೆ ಪ್ರಭಾಕರ. ಆದ್ದರಿಂದಾಗಿ ಪ್ರಜ್ಞಾವಂತರು, ಸಮಾನ ಮನಸ್ಕರು ಈಗ ನೀವೆಲ್ಲ ಸೇರಿ ಒಂದು ಕಾರ್ಯಕ್ರಮ ಹಾಕಿದ್ದೀರಿ. ಅದಕ್ಕೆ ನಮ್ಮ ಬೆಂಬಲ ಇದೆ. ನಿಮ್ಮ ಯಾವ ಹೋರಾಟ ಮಾಡಿದ್ರೆ ನಮ್ಮ ಬೆಂಬಲ ಇದೆ. ಒಂದು ನೈಜವಾದಂಥ ವಿಚಾರದ ಬಗ್ಗೆ ಈಗ ಇನ್ನೊಂದು